ಕಾಲ ಯಾವಾಗ ಬದಲಾಯಿತೋ ಗೊತ್ತೇ ಆಗಲಿಲ್ಲ. ಮನೆ ಮಂದಿಯೆಲ್ಲ ಒಂದೇ ಸಾಬೂನು ಉಪಯೋಗಿಸ್ತಿದ್ವಿ. ದೂರದರ್ಶನದಲ್ಲಿ ಭಾನುವಾರ ಸಂಜೆ 4ಕ್ಕೆ ಬರುತ್ತಿದ್ದ ಚಲನಚಿತ್ರ ನೋಡೋದೇ ಒಂದು ಖುಷಿ. ಶೆಟ್ರಂಗಡಿಗೆ ಚೀಟಿ ಕೊಟ್ಟು ಸಾಮಾನು ತರ್ತಿದ್ವಿ. ಯಾವತ್ತೋ ಒಂದಿನ ಮಾಡುತ್ತಿದ್ದ ಪದಾರ್ಥಕ್ಕೆ ಈಗ ರುಚಿ ಇಲ್ಲ. ಬೆಲ್ಲ ಕ್ಯಾಂಡಿ ತಿನ್ನೋದು ಯಾವಾಗಲೂ ನಿಲ್ಲಿಸಿದ್ವಿ. ಅಪ್ಪ ತರುತ್ತಿದ್ದ ಬಟ್ಟೆಯ ಸಂಭ್ರಮ ಇವತ್ತಿನ ಮಾಲ್ನಲ್ಲಿ ಸಿಗುತ್ತಿಲ್ಲ. ಕಾದಂಬರಿ ಓದೋರ ಒಂದು ಬಳಗವೇ ಇರುತ್ತಿತ್ತು. ಊರ ಜಾತ್ರೆಗಿಂತ ದೊಡ್ಡ ಪ್ರೋಗ್ರಾಂ ಇರಲೇ ಇಲ್ಲ. ಎಲ್ಲ ಧರ್ಮದವರು ಒಟ್ಟಿಗೆ ಹಬ್ಬ ಆಚರಿಸ್ತಿದ್ವಿ. ಜ್ವರಕ್ಕೆ ಅಮ್ಮನ ಕಾಫಿ ಕಷಾಯನೇ ಸಾಕಾಗಿತ್ತು. ಕಿವಿ ನೋವು, ಹೊಟ್ಟೆ ನೋವು, ಶೀತ, ಕೆಮ್ಮು, ತಲೆನೋವು, ಕಾಯಿಲೆ ಅಂದರೆ ಇಷ್ಟೇ ಆಗಿತ್ತು. ಸಕ್ಕರೆ ಕಾಯಿಲೆ ಆವಾಗ ಶ್ರೀಮಂತರಿಗೆ ಮಾತ್ರ. ಬಿಲ್ಡಿಂಗಿಂತ ಮನೆಗಳೇ ಜಾಸ್ತಿ ಇತ್ತು. ಲಗೋರಿ, ಚಿಬ್ಲಿ, ಕ್ರಿಕೆಟ್ ಫೇಮಸ್ ಆಗಿತ್ತು. ಭೂತದ ಮನೆ, ಭೂತದ ಬಂಗ್ಲೆ ಊರಿಗೊಂದು ಇರ್ತಿತ್ತು. ಸಂಜೆ 7ಕ್ಕೆ ಎಲ್ಲ ಮನೆ ಸೇರ್ತಾ ಇದ್ವಿ. 5 ಪೈಸೆಗೆ ಚಾಕ್ಲೇಟ್ ಸಿಗ್ತಾ ಇತ್ತು. ದೊಡ್ಡ ಚಾಕ್ಲೇಟ್ ಅಂದರೆ 2 ರೂಪಾಯಿಗೆ ಕಿಸ್ಮಿ ಬಾರ್ ಚಾಕ್ಲೇಟ್. ಆದಿತ್ಯವಾರ ಕೂದಲು ಕಟ್ಟಿಂಗ್ಗೆ ಲೈನ್ನಲ್ಲಿ ಕಾಯ್ತಾ ಇದ್ವಿ. ಹುಡುಗಿರಿಗೆ ಅಮ್ಮನದ್ದೇ ಬ್ಯೂಟಿ ಪಾರ್ಲರ್. ದೊಡ್ಡವರ ಅಂಗಿ ಸಣ್ಣವರಿಗೆ ಬಳುವಳಿಯಾಗಿ ಬರುತ್ತಿತ್ತು. ಮಳೆ ಬೆಳಿಗ್ಗೆ ಶಾಲೆಗೆ ಹೋಗುವಾಗ ಮತ್ತು ಶಾಲೆಯಿಂದ ಬರೋವಾಗ ಜೋರಾಗಿ ಹೊಡಿತಾ ಇತ್ತು. ಆಮೇಲೆ ದಿನ ಇಡೀ ಚಿಟಿ ಚಿಟಿ ಸುರಿತಾ ಇತ್ತು. ಮಗ್ಗಿ ಹೇಳೋದೇ ದೊಡ್ಡ ಅಸೈನ್ಮೆಂಟು. ಗುಬ್ಬಿ ಮನೆ ಅಂಗಳದಲ್ಲೇ. ಸಂಜೆ ಆದರೆ ಬೇರೆ ಬೇರೆ ಸದ್ದಿನ ಹಕ್ಕಿಗಳು. ಟ್ರಾಫಿಕ್ ಜಾಮ್ ಕೇಳಿ ಗೊತ್ತಿತ್ತು, ನೋಡಿ ಗೊತ್ತಿರಲಿಲ್ಲ. ತರಕಾರಿ ತರೋದಕ್ಕೆ ಕೈ ಚೀಲ ನಾವೇ ತಗೊಂಡು ಹೋಗ್ತಾ ಇದ್ವಿ. ನೆಲದಲ್ಲಿ ಡಿಬ್ಸು ಹೊಡೆಯೋದೇ ದೊಡ್ಡ ಜಿಮ್ ಆಗಿತ್ತು. ಯಾರಿಗಾದ್ರೂ ನೋವಾದರೆ ನಾವೂ ದುಃಖ ಪಡ್ತಾ ಇದ್ವಿ. ಸ್ಮೈಲಿ ಇಮೋಜಿಗಳನ್ನು ಕಳಿಸ್ತಾ ಇರಲಿಲ್ಲ. ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ಮಾತಾಡೋದೇ ವಾಟ್ಸಪ್ ಗ್ರೂಪ್ ಆಗಿತ್ತು. ಫೋಟೋ ತೆಗೆದ್ರೆ ಕ್ಲೀನಾಗಿ ಬರೋಕ್ಕೆ ಕಾಯ್ತಾ ಇದ್ವಿ. ಪೇಪರ್ನಲ್ಲಿ ಅಪಘಾತದಂಥ ಸುದ್ದಿ ಬಂದರೆ ಮರತ್ತಿದ್ವಿ. ಒಬ್ರು ಯಾರೋ ಫೇಸ್ಬುಕ್ ಥರ ಎಲ್ಲ ವಿಷಯಗಳನ್ನು ಮನೆಗೆ ಬಂದು ಅಪ್ಲೋಡ್ ಮಾಡ್ತಾ ಇದ್ರು. ಅದೇ ಮನೆಯಿಂದ ವಿಷಯಗಳನ್ನು ಡೌನ್ಲೋಡ್ ಕೂಡ ಮಾಡ್ತಾ ಇದ್ರು. ಅಂಗಡಿ ಶೆಟ್ರಿಗೆ, ಊರ ಡಾಕ್ಟರ್ಗೆ, ಶಾಲಾ ಮಾಸ್ತರಿಗೆ ಮನೆಯವರೆಲ್ಲರ ಪರಿಚಯ ಇತ್ತು ಮತ್ತು ವಿಷಯ ತಿಳಿದಿತ್ತು. ಕಾಲ ಬದಲಾಗಿತ್ತು, ಗೊತ್ತೇ ಆಗಲಿಲ್ಲ. ಆದರೆ ನೆನಪುಗಳು ಇನ್ನೂ ಡಿಲೀಟ್ ಆಗಿಲ್ಲ.